ನಮಸ್ಕಾರ, ನಾನು ಶಂಕರ ರೆಡ್ಡಿ ಜ್ಯೋತಿಷಿ. ದೈವ ಪ್ರಶ್ನೆ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಕೂಡ ಇದು ಪ್ರಶ್ನೆಗೆ ಸಂಬಂಧಿಸಿದಂಥದ್ದು. ಜಾತಕದಲ್ಲೂ ನೋಡ್ಬೋದು, ಬಟ್ ಪ್ರಶ್ನೆ ಅನೇಕ ವಿಧವಾಗಿರುತ್ತೆ. ನೀವು ಈಗಿನ ಕಾಲಕ್ಕೆ ಟೆಲಿಫೋನಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಆ ಟೈಮಲ್ಲಿ ಯಾವ ಜಾತಕ ಇರುತ್ತೋ ಆ ಲಗ್ನದಿಂದ ನೋಡುವಂಥದ್ದು ಇರ್ಬೋದು. ಎದುರುಗಡೆ ಕೂತ್ಕೊಂಡಾಗ ನೀವು ನಮಸ್ತೆ ಅಂತಂದರೆ ನಕಾರದಿಂದ ಒಂದು ಲಗ್ನ ಹಾಕಕ್ಕೆ ಬರುತ್ತೆ. ನೀವು ಎದುರುಗಡೆ ಕೂತ್ಕೊಂಡಾಗ ಉದಾಹರಣೆಗೆ ಎಡಗೈ ಮುಟ್ಕೊಂಡೆ ಅಂತಂದರೆ 3ನೇ ಮನೆಯಿಂದ ಲಗ್ನ, ಹೀಗೆಲ್ಲ ಬರುತ್ತೆ. ಇಲ್ಲಿ ಹೇಗೆ ಅಂತಂದರೆ, ನಿಮ್ಮ ಮನೆಯಲ್ಲಿರುವಂಥ ವಿಶೇಷವಾದ ದೇವರ ಕೋಣೆ, ಅದರಲ್ಲಿ ಏನಾದರೂ ಅಭಿಮಂತ್ರಣೆ ಮಾಡಿಟ್ಟಂಥ ದೇವತಾ ಮೂರ್ತಿಗಳೇ ಇರ್ಬೋದು, ಅಥವಾ ನಿಮಗೆ ಸಂಬಂಧಿಸಿದಂಥ ಕುಲದೇವರ ದೇವಸ್ಥಾನ, ಮನೆ ದೇವರ ದೇವಸ್ಥಾನ, ಆಮೇಲೆ ಗಣದೇವತೆಗಳು ಅಂತ ಬರ್ತವೆ, ಶಾಸ್ತ್ರಾರಿಗಳು ಅಂತ ಕರಿತೀವಿ, ಗೈಡಿಂಗ್ ಏಂಜಲ್ಸ್ ಅಂತ ಈಗಿನ ಕಾಲದಲ್ಲಿ ಕರೀತಾರೆ. ಅವುಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ವಿಭಾಗ ಇದು. ಭಾಳ ಇಂಪಾರ್ಟೆಂಟ್ ಕೂಡ ಇದು. ಯಾಕಂದರೆ ನಿಮ್ಮ ಪ್ರಯತ್ನಗಳು ನಡೀತಿದ್ರು ನಿಮಗೆ ಸಹಾಯ ಮಾಡುವಂಥ ಶಕ್ತಿಗಳೇ ಸರಿ ಇಲ್ಲದಿದ್ದೇ ಇದ್ದರೆ ಕಷ್ಟ ಆಗಿಬಿಡುತ್ತೆ. ಇದರಲ್ಲಿ ಹೇಗೆ ಅಂತಂದರೆ, ಶ್ಲೋಕ ಏನು ಹೇಳುತ್ತೆ? ಸಾನ್ನಿಧ್ಯ ವಿತ್ತ ಪರಿಚಾರಕ ವಾಹಬಿಂಬ ವಿದ್ವೇಷಿ ಭೂಷಣ ನಿವೇದ್ಯ ಪದಾರ್ಥ ಭೇದಾಹ. ಅಂದರೆ 1ನೇ ಭಾವದಿಂದ ದೇವರ ಸಾನ್ನಿಧ್ಯ. ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿದ್ದರೆ ಅಲ್ಲಿ ಮುಖ್ಯವಾದಂಥ ದೇವರನ್ನು ನೀವು ಪ್ರತಿಷ್ಠಾಪನೆ ಮಾಡಿ ಇಟ್ಕೊಂಡಿದ್ದರೆ ಆ ದೇವರ ಸಾನ್ನಿಧ್ಯ ಹೇಗಿದೆ. 2ನೇ ಮನೆಯಿಂದ ದೇವರ ದುಡ್ಡು ಸಂಪತ್ತು, ದೇವ್ರ ಕೊಂಡೇನು ನೀವು ದುಡ್ಡು ಬೆಳ್ಳಿ ಬಂಗಾರ ಇಟ್ಟಿದ್ದರೆ ಅದು ಗೊತ್ತಾಗ್ಬೋದು. ಅಥವಾ ನಿಮ್ಮ ಕುಲದೇವರು, ಮನೆ ದೇವರು, ದೊಡ್ಡ ದೇವಸ್ಥಾನ ಇದ್ದರೆ ಅಲ್ಲಿ ದುಡ್ಡು ಸಂಪತ್ತು ಹೇಗಿದೆ ಅಂತ ನೋಡ್ಬೋದು. 3ರಿಂದ ಪರಿಚಾರಕರು, ದೇವ್ರ ಕೋಣೆಯನ್ನು ಸ್ವಚ್ಛ ಮಾಡುವವರು, ಅದನ್ನು ಸರಿಯಾಗಿ ಇಟ್ಕೊಳ್ಳೋರು, ಅದನ್ನು ನೋಡ್ಬೋದು. 4ರಿಂದ ಗರ್ಭಗೃಹದಲ್ಲಿ ಏನಾದರೂ ಸೋರ್ತಾ ಇದೆಯಾ ಇದನ್ನೆಲ್ಲ ನೋಡುವಂಥದ್ದು, ಅಥವಾ ಏನಾದರೂ ಹುಳ ಇದೆಲ್ಲ ಜಿರಳೆಗಳು ಎಲ್ಲ ಬರುವಂಥದ್ದು ಅದನ್ನು ನೋಡ್ಬೋದು. 5ರಿಂದ ಬಿಂಬದ ಪರಿಸ್ಥಿತಿ, ಅದು ಕ್ರ್ಯಾಚ್ ಆಗಿದೆ ನೋಡ್ಬೋದು. ಇಲ್ಲೊಂದು ನಾನು ತೋರಿಸ್ತಿದ್ದೀನಿ ನೋಡಿ, ನಾನು ಇದನ್ನು ಹೇಳಿದ್ದೆ ಭಾಳ ಹಿಂದೆ 2007ನೇ ಇಸ್ವಿಯಲ್ಲಿ ನಾನು ಇದನ್ನು ಪ್ರೆಡಿಕ್ಟ್ ಮಾಡಿದ್ದೆ, ಸರಿ ಬಂದಿತ್ತು. 6ರಿಂದ ಶತ್ರುಚೋರಾದಿಗಳು, ಇದು ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗುತ್ತೆ. ಇನ್ನು ಮನೇಲೂ ಕೆಲಸಗಾರರೆಲ್ಲ ಬಂದು ದೇವಸ್ಥಾನದಲ್ಲಿಟ್ಟು ದೇವ್ರ ಕೋಣೆಯಲ್ಲಿಟ್ಟು ದುಡ್ಡನ್ನು ಕದ್ಕೊಂಡು ಹೋಗಿದ್ರೆ ಅದು ಗೊತ್ತಾಗುತ್ತೆ. 7ರಿಂದ ದೇವರ ಅಲಂಕಾರಗಳು, ಈಗೆಲ್ಲ ಇದೆಯಲ್ಲ ಏನು ಈ ವರಮಹಾಲಕ್ಷ್ಮಿ ದಿವಸ ಸಿಕ್ಕಾಪಟ್ಟೆ ದುಡ್ಡಲ್ಲೇ ಇಟ್ಟು ಆಭರಣಗಳನ್ನೆಲ್ಲ ದೇವರಿಗೆ ತುಂಬ ಹಾಕ್ತಾರೆ. ಅದರಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಅದು 7ರಿಂದ. 8ರಿಂದ ನಾನು ಆಹಾರ ಜ್ಯೋತಿಷ್ಯದ ಬಗ್ಗೆ ಹೇಳುವಾಗಲೂ ಹೇಳಿದ್ದೇನೆ, ಮುಖ್ಯ ಆಹಾರ ಅಂತ. ನೈವೇದ್ಯ, ದೇವರಿಗೆ ನೈವೇದ್ಯ ಸರಿಯಾಗಿ ಆಗ್ತಾ ಇಲ್ವಾ, ಇದು ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನಿಮ್ಮ ಮನೆ ದೇವರಿಗೆ ಇರ್ಬೋದು, ನಿಮಗೆ ಸಂಬಂಧಿಸಿದಂಥ ದೇವಸ್ಥಾನ ಇರ್ಬೋದು, ನಿಮ್ಮ ದೇವ್ರ ಕೋಣೆಯಲ್ಲೂ ಕೂಡ ನೀವು ಮಾಡ್ತಿರುವಂಥ ನೈವೇದ್ಯ ಸರಿ ಇದೆಯಿಲ್ವಾ ಅಂತ ಹೇಳೋದನ್ನು ನೋಡ್ಬೋದು. 9ರಿಂದ ಕ್ಷೇತ್ರಾಧಿಪರು, ಇದು ಮುಖ್ಯವಾಗಿ ದೇವಸ್ಥಾನಗಳಿಗೆ ಸಂಬಂಧಿಸಿದಂಥದ್ದು. ಆಮೇಲೆ ನಿಮಗೆ ಕ್ಷೇತ್ರಾಧಿಪರು ಸರಿ ಇದ್ದಾರೆ ಇಲ್ವೋ ಅನ್ನೋದು ಕೂಡ 9ನೇ ಮನೆಯಿಂದ ಗೊತ್ತಾಗುತ್ತೆ. 10ರಿಂದ ಪೂಜಾ ಉತ್ಸವಾದಿ ಕರ್ಮಗಳು, 10ನೇ ಮನೆಯಿಂದ ನೀವು ಪೂಜೆ ಸರಿಯಾಗಿ ಮಾಡ್ತಿದ್ದೀರಾ ಅಥವಾ ಬೇರೆಯವರಿಗೆ ಬೈತಾ ಇದ್ದೀರಾ, ಬೇರೆಯವರಿಗೆ ಬೈತಾ ಬೇರೆ ಏನೋ ಕೇಳಿಸ್ಕೊತ ಪೂಜೆ ಮಾಡ್ತಿದ್ದೀರಾ, ಅದು ಸರಿಯಾಗ್ತಿಲ್ವೋ ಗೊತ್ತಾಗತ್ತೆ. 11ರಿಂದ ದೇವರ ಆದಾಯಗಳು, ಇದು ದೇವಸ್ಥಾನಗಳಿಗೆ ಹೆಚ್ಚು. 12ರಿಂದ ಖರ್ಚು ವೆಚ್ಚ ಮತ್ತು ದುರ್ವ್ಯವಹಾರಗಳು 12ನೇ ಮನೆಯಿಂದ ನೋಡಬೇಕು, ಗೊತ್ತಾಯ್ತಾ. ಹೀಗೆ ದೇವ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗು, ತುಂಬ ಮಾಡ್ತೇನೆ ನಾನು, ಟೈಮ್ ಸಿಗ್ತಾಯಿಲ್ಲ ನನಗೆ, ಆದರೂ ಪ್ರಯತ್ನ ಮಾಡ್ತಿದ್ದೇನೆ. ನೋಡಿ ಇಲ್ಲಿ ಈಗ 1ನೇ ಮನೆ ಹೇಳಿದ್ನಲ್ವಾ, 1ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಚತುರ್ಥಾಧಿಪತಿ, ಲಗ್ನದಲ್ಲಿ ಗುರುದೃಷ್ಟಿ ಪಡ್ಕೊಂಡು ಚೆನ್ನಾಗಿದ್ದಾನೆ. ಸೊ ದೇವರ ಮೂರ್ತಿ ಆಗಲಿ, ಅದಕ್ಕೆ ಶುಕ್ರನ ದೃಷ್ಟಿ ಬೇರೆ ಇದೆ, ಏನೂ ತೊಂದರೆ ಇಲ್ಲ. ಪೂಜಾ 3ನೇ ಮನೆಯಲ್ಲಿ ಪರಿಚಾರಕರಿಗೆ ತುಂಬ ಒಳ್ಳೆಯದು. ಪರಿಚಾರಕರು 2 ಶುಭಗ್ರಹಗಳ ದೃಷ್ಟಿಯನ್ನು ಪಡ್ಕೊಂಡಿದ್ದಾರೆ, ಅದು ಒಳ್ಳೆಯದು. ತೊಂದರೆ ಏನು? 5ನೇ ಮನೆ ಮೂರ್ತಿಯ ಒಂದು ವಿಶೇಷತೆ. ಈ ಜಾತಕಕ್ಕೆ ನಾನು ಹೇಳಿದೆ, ನಿಮ್ಮ ಮನೆಯಲ್ಲಿಟ್ಟಂತಹ ಸುದರ್ಶನ ಸಾಲಿಗ್ರಾಮ ಭಿನ್ನವಾಗಿದೆ ಮತ್ತು ಗಣೇಶನ ಒಂದು ಮೂರ್ತಿಗೆ ಭಗ್ನ ಆಗಿದೆ. ಕೇತು ಶನಿ ಇದ್ದಾರಲ್ಲ, ಕೇತು ಗಣೇಶ ದೇವಿ, ಶನಿ
ತೊಂದರೆ ಕೊಡುವಂಥವನು. ಹೀಗೆ ತೊಗೊಂಡು ನಾನು ಹೇಳಿದೆ, ಹೋಗಿ ಪರೀಕ್ಷೆ ಮಾಡಿ ನೋಡಿ ಅಂತಂದರೆ ಅವರ ಮನೆಯಲ್ಲಿದ್ದಂಥ ಸುದರ್ಶನ ಸಾಲಿಗ್ರಾಮ ಭಿನ್ನವಾಗಿತ್ತು. ಅದಕ್ಕೆ ಪರಿಹಾರ ಮಾಡಬೇಕು ಅಂತಂದೆ. ಗಣೇಶನ ಸೊಂಡೆ ಅರ್ಧಂಬರ್ಧ ಕಟ್ಟಾಗಿಬಿಟ್ಟಿತ್ತು. ಹೀಗೆಲ್ಲ ಬರುತ್ತೆ ದೇವ ಪ್ರಶ್ನೆಗಳು. ಅದನ್ನು ಸರಿ ಮಾಡಿಕೊಂಡಾಗ ನಿಮಗೆ ಸಹಾಯ ಮಾಡುವಂಥ ದೇವತೆಗಳು, ಗಣದೇವತೆಗಳು ಇನ್ನೂ ಹೆಚ್ಚಿನ ಸಹಾಯ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ. ಒಂದು ಸಲ ನಾನು ಕೆ ಎನ್ ನವಜಿಯವ್ರ ಮನೇಲಿದ್ದಾಗ ಡೆಲ್ಲಿಲೇ ಕವಡೆ ಹಾಕಿ ಆರೋಢ ತೆಗೆದೆ. ಪ್ರಶ್ನೆಯಲ್ಲಿ ಆರೋಢದಿಂದ ನೆಗೆಟಿವ್ ಸ್ಥಾನದಲ್ಲಿ ಕುಜಕೇತು ಬಂದರು. ಕೆ ಎನ್ ನವಜಿ ನೇಬರ್ಸ್ ಬಂದಿದ್ದರು. ಕೆ ಎನ್ ನವಜಿ ನಿಂತು ನೋಡ್ತಾಯಿದ್ರು ನಾನು ಕವಡೆ ಹಾಕೋದನ್ನು. ಹೇಳಿದೆ, ನಿಮ್ಮ ಮನೆಯಲ್ಲಿ ಗಣೇಶನ ತೊಂದರೆ ಆಗಿದೆ, ಏನಾದರೂ ಗಣೇಶನ ಮೂರ್ತಿ ಪೂಜೆ ಮಾಡುವಾಗ ಅಥವಾ ಇದಾದಾಗ ಉತ್ಸವದಲ್ಲಿ ಏನೋ ತೊಂದರೆ ಆಗಿತ್ತು ಅಂದಾಗ ನನಗೆ ಗಣೇಶನ ಸೊಳ್ಳಿಗೆ ಟ್ರಂಕ್ ಅಂತ ಹೇಳೋದಷ್ಟೇ ಗೊತ್ತು ಬಿಟ್ಟು ಹಿಂದಿಲಿ ಏನು ಹೇಳ್ತಾರೆ ಅಂತ ತಕ್ಷಣ ಹೊಳೆಯಲಿಲ್ಲ. ಕೆ ಎನ್ ನವಜಿಯವರ ತಮ್ಮನ ಹೆಂಡ್ತಿ ಹೇಳಿದ್ರು ಶುಂಡ್ ಅಂತ. ಶುಂಡ್ಕೋ ಕುಚ್ಚು ತಕ್ಲೀಫ್ ಹೋಗಯಾತ ಅಂತ ನಾನು ಕೇಳಿದೆ. ಹೋಗಯಾತ ಕ್ಯಾ ಅಂತ. ಹೌದು, ತುಂಡಾಗಿಬಿಟ್ಟಿತ್ತು. ನಾವು ಲಾಸ್ಟ್ ಇಯರು ಗಣೇಶನ ವಿಸರ್ಜನೆ ಮಾಡುವಾಗ ಗಣೇಶನ ಮೂರ್ತಿಯ ಸುಳ್ಳೆ ತುಂಡಾಗಿಬಿಟ್ಟಿತ್ತು ಅಂತ. ಅದೇ ತೊಂದರೆ ಆಗಿರೋದು, ಸರಿ ಮಾಡಿಕೊಡಿ ಅಂತಂದೆ. ಸರಿ ಮಾಡಿಕೊಂಡು ಒಳ್ಳೆಯದಾಯಿತು. ಈ ಥರಲ್ಲೇ ಇರ್ತದೆ ದೇವ ಪ್ರಶ್ನೆ. ವಿಶೇಷವಾಗಿ ಗಣಗಳ ಬಗ್ಗೆ ಹೇಳ್ತೀನಿ. ಈ ಶುಕ್ರ ಇದ್ರಲ್ಲ, ನೋಡಿ ಇಲ್ಲಿ ಮೇಷಲಗ್ನಕ್ಕೆ ಅಕಸ್ಮಾತ್ ಶುಕ್ರ ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ಜಾತಕಕ್ಕೆ ಆನೆ ಮನೆಗೆ ಹೋಗಿದ್ದರೆ ಅದು ಸ್ತ್ರೀ ಗಣದೇವತೆಗಳ ವಿಶೇಷವಾಗಿ ಚೌಡಿ, ಮಹಾಸತಿ ಅಂತ ಅದ್ರ ಪೂರ್ತಿ ಹೆಸರು. ಅಂಥ ದೇವತೆಗಳ ತೊಂದರೆ ಆಗಿರುತ್ತೆ, ಚೌಡಿ ತಂಟೆಲ್ಲ ಇರುತ್ತೆ. ಇದನ್ನೆಲ್ಲ ಮುಂದೆ ನಿಧಾನವಾಗಿ ಹೇಳ್ತೀನಿ. ಅಲ್ಲಿವರೆಗೆ ಕಾಯ್ತೀರಿ. ನಮಸ್ಕಾರ.